ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ ಸೆಪ್ಟೆಂಬರ್ 29ನೇ ತಾರೀಕು. ಕರೆಕ್ಟ್ ಇವತ್ತು 20 ತಾರೀಕು. ಇನ್ನು 9 ದಿನ ಕಾದ್ರೆ ಸಾಕು ಗುರು, ಸೀಸನ್ ಶುರುವಾಗುತ್ತೆ. ತುಂಬಾ ಜನ ಕಾತರಿಂದ ಕಾಯ್ತಾ ಇದ್ರೆ, ಬಟ್ ಅಷ್ಟುವರೆಗೆ ಕಾಯೋ ಪೇಷನ್ಸ್ ಇಲ್ಲ ಕೆಲವರಿಗೆ, ನಮ್ಮಂತರಿಗೆ ನಿಮ್ಮಂತರಿಗೆ. ಖಂಡಿತವಾಗ್ಲೂ ಮತ್ತೆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬರ್ತಾರೆ, ಸ್ಪರ್ಧೆಗಳೆಲ್ಲ ಬರ್ತಾರೆ, ತುಂಬಾ ವೆಬ್ಸೈಟ್ ಗಳಲ್ಲಿ ನೋಡಿರ್ತಾರ, ಕೇಳಿರ್ತಾರ, ಇವರೆಲ್ಲ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ. ಮೊದಲನೇದಾಗಿ ನಿರೂಪಣೆ ಯಾರು ಮಾಡ್ತಾರ ಅಂತ ತುಂಬಾ ಕುತೂಹಲ ಕಾರಣವಾಗಿತ್ತು. ಸುದೀಪ್ ಸರ್ ಅಂತ ಗೊತ್ತಾಯ್ತು. ಈಗ ಅದಾದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಮೊದಲನೇದಾಗಿ ನ್ಯೂಸ್ ಕಡೆಯಿಂದ ಯಾರು ಬರ್ತಾರೆ, ಯೂಟ್ಯೂಬ್ ಕಡೆಯಿಂದ, ಒಂದು ಸೋಷಿಯಲ್ ಮೀಡಿಯಾ ಕಡೆಯಿಂದ ಯಾರು ಬರ್ತಾರೆ, ಕಾಮಿಡಿ ಕ್ಯಾಟಗರಿಯಿಂದ ಯಾರು ಬರ್ತಾರೆ, ಕಾಮಿಡಿ ಸೀರಿಯಲ್ಸ್ ಇಂದ ಯಾರು ಬರ್ತಾರೆ, ಸೀರಿಯಲ್ಸ್ ಆಕ್ಟರ್ ಯಾರು ಬರ್ತಾರೆ, ಸೀರಿಯಲ್ ಹೀರೋಯಿನ್ಸ್ ಯಾರು ಬರ್ತಾರೆ, ಈ ರೀತಿ ತುಂಬಾ ಅನುಮಾನಗಳು ಕೆಲವರಿಗೆಲ್ಲ ಇರ್ತವೆ. ಆ ಅನುಮಾನಗಳನ್ನು ತೀರ್ಸಕ್ಕೆ ನಾನ್ ಬಂದಿರೋದು ಇವತ್ತು. ಖಂಡಿತವಾಗ್ಲೂ ನಾನು ಕೊಟ್ಟಿರೋ ಲೀಸ್ಟ್ ಅಲ್ಲೇನೆ ಇದ್ರಲ್ಲೇನೆ ಇವ್ರು ಬರ್ತಾರೆ, ಇವ್ರು ಬಿಟ್ಟು ಇನ್ನು ಬೇರೆ ಯಾರು ಬರಕ್ ಸಾಧ್ಯನೇ ಇಲ್ಲ ಅಂತ ನನ್ನೊಂದು ಪ್ರಿಡಿಕ್ಷನ್, ನನ್ನೊಂದು ಅನಾಲಿಟಿಕ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ವಿಡಿಯೋ ತುಂಬಾ ಲೆಂತ್ ಆಗಿರುತ್ತೆ. ಏನಕ್ಕಂದ್ರೆ ತುಂಬಾ ಜನ ಇದಾರೆ, ಆ ಸ್ಪರ್ಧಿಗಳನ್ನೇ ಈ ಸೀಸನ್ 11ಕ್ಕೆ ಬರದಂತ ಖಂಡಿತವಾಗ್ಲು ಹೇಳ್ಬೋದು. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡ್ದೇನೆ ಪಕ್ಕದಲ್ಲಿರೋ ಗಂಟೆನ ಆನ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಾನು ಮಾಡೋ ವಿಡಿಯೋಸ್ ಅಲ್ಲಿ ನೋಟಿಫಿಕೇಶನ್ ಬರ್ತಾ ಇರ್ತೇವೆ. ವಿಶೇಷವಾಗಿ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಅಪ್ಡೇಟ್ ಸಿಗುತ್ತೆ ಈ ಚಾನಲ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾತ್ರ ಮರಿಬೇಡಿ. ಇನ್ನು ಮೊದಲನೇದಾಗಿ ಆಲ್ರೆಡಿ ತುಂಬಾ ಕೇಳಿರ್ತಾರ, ನೋಡಿರ್ತಾರ, ಇವರೆಲ್ಲ ಪರಿಚಯ ಸ್ತ್ರೀಪಚರೆಲ್ಲ ಇರ್ತಾರೆ. ನ್ಯೂಸ್ ಆಂಕರ್ ಜಾಹ್ನವಿ ಅಂತ ಕಳೆದ ಸೀಸನ್ ಅಲ್ಲಿ ನೀವು ಕೇಳೇ ಇರ್ತಾರ. ಇವರು ಒಂದು ರಿಪೋರ್ಟರ್ ಆಗಿ ಹೌಸ್ ಅಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ. ಇವ್ರು ಬರಲು ತುಂಬಾ ಜನ ಇಷ್ಟ ಪಡ್ತಾ ಇದಾರೆ, ಬರ್ಲೇಬೇಕಂತ ಕೂಡ ಕಾಯ್ತಾ ಇದಾರೆ. ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು. ಇನ್ನು ಎರಡನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇವ್ರು ರಾಮಾಚಾರ್ಯ ನೋಡೇ ಇರ್ತಾರ, ಅದಿತಿ ರಾವ್, ಅಶ್ವತಿ ಶೆಟ್ಟಿ ಅಂತ. ಇವರಲ್ಲಿ ಒಬ್ರು ಬರ್ತಾರೆ ಅಂತ ಮಾಹಿತಿ ಇದೆ. ತುಂಬಾ ಜನ ಇಬ್ರು ಬರ್ತಾರೆ ಅಂತ ಹೇಳ್ತಿದ್ದಾರೆ, ಬಟ್ ಯಾರಾದ್ರೂ ಒಬ್ಬರೇ ಬರ್ತಾರೆ. ಅವ್ರು ಕೂಡ ಕೆಲವು ಹಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಕನ್ಫರ್ಮ್ ಆಗಿ ಬರ್ತೀನಿ ಅಂತ. ಲಾಸ್ಟ್ ಸೀಸನ್ ನೋಡಿದಾಗ ನಾನು ಯಾವುದೇ ರಿಯಾಲಿಟಿ ಶೋ ಹೋಗಲ್ಲ ಅಂತ ಹೇಳಿದ್ರು, ಬಟ್ ಈ ಸೀಸನ್ ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಮಾತಾಡಿದ್ರೆ ಹೇಗೆ ಸೀಸನ್ ಹೋಗ್ತಾರೆ, ಬಿಗ್ ಬಾಸ್ ಹೋಗ್ತಾರೆ ಅಂತ, ಆ ರೀತಿಯಲ್ಲ. ಅದು ಕನ್ಫರ್ಮ್ ಮಾಡ್ಯಾರ ಅವರು, ಅಷ್ಟವರೆಗೂ ಕಾಯ್ಬೋದಲ್ಲ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ, ಒಂದು ಸ್ಟೋರಿ ಹಾಕೊಂಡಿದ್ದಾರೆ. ಆಗ್ಲೇ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಅವರು ಬಂದೇ ಬರ್ತಾರಂತ. ಬಟ್ ಗೀತಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ, ನೋಡೇ ಇರ್ತಾರ, ಶರ್ಮಿಳಾ ಗೌಡ. ಇವ್ರು ಕೂಡ ಈ ಸೀಸನ್ ಅಲ್ಲಿ ಬರ್ಬೋದಂತ ತುಂಬಾ ಜನ ನಂಬ್ತಾ ಇದಾರೆ. ಒಂದು ಅಫಿಷಿಯಲ್ ಕೂಡ ಯಾವುದೇ ಮಾಹಿತಿ ಇಲ್ಲ, ಬಟ್ ಬಂದೇ ಬರ್ತಾರಂತ ಒಂದು ಮಾಹಿತಿ ಇದೆ. ಮೂರನೇ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಮೋಕ್ಷಿತಾ ಪೈ ಅಂತ. ಇವ್ರು ಬಂದ್ಬಿಟ್ಟು ಪಾರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ, ನೋಡೇ ಇರ್ತಾರ, ತುಂಬಾ ಜನ ಸ್ಥಿರ ಪರಿಚಿತರು. ಇವರು ಕನ್ಫರ್ಮ್ ಆಗಿ ಮಂಗಳೂರು ಕಡೆಯಿಂದ ಒಬ್ರು ಬಂದೇ ಬರ್ತಾರೆ ಪ್ರತಿ ಸೀಸನ್ ಅಲ್ಲೂ. ಈ ಸೀಸನ್ ಅಲ್ಲೇ ಇವ್ರು ಬರ್ತಾರೆ ಅಂತ ತುಂಬಾ ಮಾಹಿತಿ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಇನ್ನ ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನೋಡಿ, ಆಕ್ಚುಲಿ ಇಲ್ಲಿ ಒಂದು ಪಂಕಜ್ ನಾರಾಯಣ್ ಅಂತ. ಇವರು ಹಲವಾರು ಸೀಸನ್ ಗಳ ಹೆಸರು ಕೇಳಿ ಬರ್ತಾ ಇದೆ. ಈ ಸೀಸನ್ ಅಲ್ಲೇ ಪ್ರಾಕ್ಟಿಕಲ್ ಆಗಿ ಏನಕ್ಕೆ ಬರ್ತಾರ ಅಂತ ಒಂದು ಮಾಹಿತಿ ಕೇಳೋದಾದ್ರೆ, ಇವರು ಇಷ್ಟ ದಿನ ಇನ್ಆಕ್ಟಿವ್ ಇದ್ರು, ಆಕ್ಟಿವ್ ಆಗಿರ್ಲಿಲ್ಲ, ಈಗೀಗ ಆಕ್ಟಿವ್ ಆಗಿದ್ದಾರೆ. ಕೆಲವು ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಟೈಮ್ ಅಲ್ಲಿ ಒಂದು ಬ್ರೇಕ್ ಇವನ್ ಬೇಕಂದ್ರೆ, ಒಂದು ಬ್ರೇಕ್ ತಗೋಬೇಕಂದ್ರೆ ಈ ಸೀಸನ್ ಅಲ್ಲಿ ಬರ್ತಾರ ಅಂತ ಮಾಹಿತಿ ಇದೆ. ಕಾದ್ ನೋಡ್ಬೇಕು, ಖಂಡಿತವಾಗ್ಲೂ ಇವ್ರಿಗೊಂದು ಚಾನ್ಸ್ ಇದೆ. ಅಶ್ವಿನಿ ಗೌಡ ಅಂತ. ಇವರು ಹಲವಾರು ಸೀರಿಯಲ್ ನಟನೆ ಮಾಡಿದ್ದಾರೆ, ಸ್ಥಿರ ಪರಿಚಿತರು, ತುಂಬಾ ಜನ ಗೊತ್ತಿರ್ತಾರೆ. ಇವರು ಇನ್ನೊಂದು ಬಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರಾಗಿದ್ದಾರೆ. ತುಂಬಾ ಒಂದು ಮುಖ್ಯ ಉದ್ಯೋಗ ಅದರಲ್ಲಿ ಒಂದು ನಿಭಾಯಿಸ್ತಾ ಇದ್ದಾರೆ. ಆದ ಕಾರಣ ಇವರು ಬರ್ತಾರೆ ಅಂತ ಮಾಹಿತಿ ಇದೆ. ಬಂದ್ರು ಬರ್ಬೋದು. ಆಕ್ಚುಲಿ ಖಂಡಿತವಾಗ್ಲೂ ಒಂದು ಮಾಹಿತಿ ಅಂತೂ ಸಿಗುತ್ತೆ ಬಂದಾಗ ಮಾತ್ರ. ಇನ್ನೊಂದು ಬಂದ್ಬಿಟ್ಟು ವರ್ಷಾ ಕಾವೇರಿ ಹೆಸರು ಬರ್ತಾ ಇದೆ, ಅನ್ಲಿಸ್ಟೆಡ್. ಏನಕ್ಕಂದ್ರೆ ಅವ್ರು ಬರಲ್ಲ ಅಂತ ಆಲ್ರೆಡಿ ಒಂದು ಇದು ಮಾಡಿದ್ದಾರೆ, ಅವ್ರ ಬಗ್ಗೆ ಆಲೋಚನೆ ಮಾಡಿ ಬಿಟ್ಬಿಡಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನೋಡಿ, ತುಂಬಾ ಜನ ಕಾಯ್ತಾ ಇದಾರೆ. ಇವ್ರು ಬಂದ್ಬಿಟ್ಟು ಜಾಧವ್ ಅಂತ, ಗೌತಮಿ ಜಾಧವ್ ಅಂತ. ಇವರು ಸತ್ಯ ಸೀರಿಯಲ್ ಆಕ್ಟ್ ಮಾಡಿರ್ತಾರೆ. ಇವ್ರು ಕೂಡ ಬರ್ಬೋದು ಒಂದು ಫಿಮೇಲ್ ಕಂಟೆಸ್ಟೆಂಟ್ ಆಗಿ ಅಂತ ಮಾಹಿತಿ ಇದೆ. ಇವರು ಹೇಳ್ತಲ್ಲ ಮೊದಲೇದಾಗಿ ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರೂ ಆಗ್ಬೋದು. ಇವರು ಆಕ್ಚುಲಿ ಹೇಳಕ್ಕಾಗಲ್ಲ, ಆ ರೀತಿಯಾಗಿ ಕಂಟೆಸ್ಟೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸುಕೃತ ನಾಗ್ ಅಂತ. ಇವರು ಹಲವಾರು ಸೀರಿಯಲ್ ಮಾಡಿದ್ದಾರೆ. ವಿಶೇಷವಾಗಿ ಕಾವೇರಿ ಕನ್ನಡ ಮೀಡಿಯಂ ಅಲ್ಲಿ ಇವರು ಸೀರಿಯಲ್ ಆಕ್ಟ್ ಮಾಡಿರ್ತಾರೆ. ಆ ಸೀರಿಯಲ್ ಕಡೆಯಿಂದ ಮುಗಿತಾ ಬಂದಿದೆ, ಅದರಿಂದ ಅವನು ತಗೊಂತ ಇದಾರೆ ಅಂತ ಹೇಳಿ ಒಂದು ದೃಢವಾದ ನಂಬಿಕೆ ನಂಬ್ತಾ ಇದಾರೆ ಫ್ಯಾನ್ಸ್. ಬಂದ್ರು ಬರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕಾಮಿಡಿ ಕ್ಯಾಟಗರಿ ಅಂತ ತಗೊಂಡಾಗ ಚಂದ್ರಪ್ರಭಾ ಹೆಸರು ಮುಂಚೆ ಇರುತ್ತೆ. ಈಗ ರೀಸೆಂಟ್ ಆಗಿ ಕಾರ್ತಿಕ್ ಹೆಸರು ಕೂಡ ಆಡ್ ಆಗಿದೆ. ಅವ್ರು ಬರ್ತಾರ, ಇವ್ರು ಬರ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಆಲ್ರೆಡಿ ಕನ್ಫರ್ಮ್ ಆಗೋಗಿದೆ. ಕಾರ್ತಿಕ್ ಅಂದ್ರೆ ಹುಲಿ ಅಂತ ನೋಡಿ, ಅವರು ಬರ್ತಾರೆ ಈ ಸೀಸನ್ 11ಕ್ಕೆ ಅಂತ. ರೀಸೆಂಟ್ ಆಗಿ ಗಿಚ್ಚಗಳಿಗೆ ಸೀಸನ್ ಗೆದ್ದಿದ್ದಾರೆ, ಬಿಗ್ ಬಾಸ್ ಸೀಸನ್ ಗೆಲ್ಬಹುದು. ಏನಕ್ಕಂದ್ರೆ ಅದೃಷ್ಟ ಅದೇ ರೀತಿಯಲ್ಲಿ ಇರುತ್ತೆ, ಹೇಳಕ್ಕಾಗಲ್ಲ.
ಇನ್ನು ವರುಣ್ ಆರಾಧ್ಯ ಖಂಡಿತವಾಗ್ಲೂ ಇವ್ರು ಈ ಲೀಸ್ಟ್ ಅಲ್ಲಿ ಅಂತ ಇದ್ದೇ ಇರುತ್ತೆ. ಏನಕ್ಕಂದ್ರೆ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾ ತಗೊಂಡಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ತಗೊಂಡಾಗ ಅವರು ಒಂದು ಯೂಟ್ಯೂಬ್ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಈ ರೀತಿ ಒಂದು ನೋಡಿದಾಗ ಇವರು ಒಂದು ಪ್ರೆಸೆಂಟ್ ಸಿಚುವೇಶನ್ ಸೋಷಿಯಲ್ ಆಕ್ಟಿವ್ ನೋಡಿದಾಗ ಖಂಡಿತವಾಗ್ಲೂ ಬಂದೇ ಬರ್ತಾರಂತ ಅಂಕಾಲಿ ಸಂತೋಷ್ ಅವರು ಈ ಸೀಸನ್ ಗೆ ಬರ್ಬೋದಂತ ಒಂದು ಮಾಹಿತಿ ಇದೆ. ಕಾರಣ ಏನಂದ್ರೆ ನೋಡಿ, ಲಾಸ್ಟ್ ಸೀಸನ್ ಅಲ್ಲಿ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಆ ಟೈಮ್ ಅಲ್ಲಿ ಅವ್ರು ಬಂದು ತುಂಬಾ ಫನ್ ಕ್ರಿಯೇಟ್ ಮಾಡಿದ್ದು. ಆದ್ರಿಂದ ಈ ಸೀಸನ್ ಗೆ ಒಂದು ಕಾಮಿಡಿ ಫೀಮೇಲ್ ರೋಲ್ ಅಲ್ಲಿ ತಗೋಬಹುದು. ಏನಕ್ಕಂದ್ರೆ ಫೀಮೇಲ್ ಅಲ್ಲಿ ಕಾಮಿಡಿ ಅಂತ ತಗೊಳಕ್ಕೆ ತುಂಬಾ ಕಷ್ಟ ಯಾರನ್ನು, ಆದ ಕಾರಣ ಇವ್ರನ್ನ ಕಾಮಿಡಿ ಕ್ಯಾಟಗರಿಯಲ್ಲಿ ತಗೋಬಹುದು ಅಂತ ಒಂದು ಮಾಹಿತಿ ಇದೆ. ಅದಾದ್ಮೇಲೆ ನೋಡಿ, ವಿಶೇಷವಾಗಿ ಇವ್ರ ಬಗ್ಗೆ ಹೇಳಲೇಬೇಕು, ನನಗಂತೂ ಇವ್ರು ಡಾಟ್ ಬರೋದು. ಪ್ರೇಮ ಅವರು ಒಂದು ಸೀರಿಯಲ್ ಹೀರೋಯಿನ್ ಕ್ಯಾಟಗರಿಯಲ್ಲಿ ಇವ್ರು ಬರ್ತಾರ ಅಂತ ಒಂದು ಮಾಹಿತಿ ಇದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಂದ್ರೆ ಚೆನ್ನಾಗಿರುತ್ತೆ ಪ್ರೇಮ ಅವರಂತ. ಕಾದ್ ನೋಡ್ಬೇಕು ಬರ್ತಾರಾ ಇಲ್ವಾ ಅಂತ. ಇನ್ನೊಂದು ಇವರು ಐಶ್ವರ್ಯ ರಂಗರಾಜನ್ ಅಂತ, ಇವ್ರು ಬಂದ್ಬಿಟ್ಟು ಮಗಳು ಜಾನಕಿ ಎಂಬ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರು. ಈ ಸೀರಿಯಲ್ ತುಂಬಾ ಹೈಲೈಟ್ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಇವ್ರು ಕೂಡ ಬರ್ತಾರ ಅಂತ ಒಂದು ಕನ್ಫರ್ಮೇಶನ್ ಇದೆ, ಕಾದ್ ನೋಡ್ಬೇಕು. ಅಮೂಲ್ಯ ಭಾರದ್ವಾಜ್ ಇವ್ರ ಹೆಸರಂತ ಫಿಕ್ಸ್ ಆಗಿದೆ, ಇವರು ಬಂದೇ ಬರ್ತಾರಂತ. ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರೆ ಇವರು. ಬುಂದ್ರವನ ಸೀರಿಯಲ್ ಮತ್ತೆ ಅದಾದ್ಮೇಲೆ ದಾಸ ಪುರಂದರ ಒಂದು ಸೀರಿಯಲ್ ಮಾಡಿದ್ರು. ಇವರು ಈ ಸೀರಿಯಲ್ ಕ್ಯಾಟಗರಿಯಿಂದ ಒಂದು ಹೀರೋಯಿನ್ ಕ್ಯಾಟಗರಿಯಲ್ಲಿ ಬರ್ತಾರ ಅಂತ ಮಾಹಿತಿ ಇದೆ, ಬರ್ಬಹುದು ಅಂತ ಹೇಳ್ಬೋದು, ಕಾದ್ ನೋಡ್ಬೇಕಾಗಿದ್ದ. ಅದಾದ್ಮೇಲೆ ಹೇಳಿದೆ ವಿಶೇಷವಾಗಿ ಇವರು ಭವ್ಯ ಗೌಡ ಅಂತ, ಗೀತಾ ಸೀರಿಯಲ್ ಅಲ್ಲಿ ಯಾರಾದ್ರೆ ಒಂದು ಮೊದಲೇ ಹೇಳಿದೆ ಶರ್ಮಿಳಾ ಗೌಡ ಬರ್ತಾರಂತ. ಇವ್ರ ಹೆಸರನ್ನು ಇನ್ಕ್ಲೂಡ್ ಆಗಿದೆ, ಬಟ್ ಇಬ್ರು ಬರಕ್ಕಾಗಲ್ಲ, ಯಾರು ಒಬ್ರು ಬಂದ್ರೆ ಬರ್ತಾರೆ ಈ ಸೀರಿಯಲ್ ಕಡೆಯಿಂದ. ಏನಕ್ಕಂದ್ರೆ ಎಲ್ಲಾ ಸೀರಿಯಲ್ ನಾವು ಸೀರಿಯಲ್ ಇರೋರು ಎಲ್ಲ ತಗೊಳಕ್ ಆಗಲ್ಲ, ಆದ್ರಿಂದ ಯಾರೋ ಒಬ್ರು ಬರ್ತಾರೆ. ಈಗ ಈ ನಮ್ಮನೆ ಯುವರಾಣಿ ಸೀರಿಯಲ್ ನೋಡಿರ್ತಾರ, ದೀಪಕ್ ಗೌಡ ಅಂತ, ಇವರ ಹೆಸರು ರೀಸೆಂಟ್ ಆಗಿ ವೈರಲ್ ಆಗ್ತಾ ಇದೆ. ದೀಪಕ್ ಗೌಡ ಹೆಸರು ಇವರು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ ಅಂತ ಹೇಳ್ತೇವೆ, ಮಾಹಿತಿ ಬರ್ತಾ ಇದೆ. ಅದಾದ್ಮೇಲೆ ನೋಡಿ, ಇವ್ರ ಹೆಸರು ಈಗ ಅಕ್ಷಯ್ ನಾಯಕ್ ಅಂತ ಒಲವಿನ ನಿಲ್ದಾಣ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇದ್ರು, ಈಗ ಈ ಸೀರಿಯಲ್ ಮುಗಿತಾ ಬಂದಿದೆ. ಆದ ಕಾರಣ ಇವರು ಕೂಡ ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಆಗ್ತಾರೆ, ಒಳ್ಳೆ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ನಾವು. ಇನ್ನ ಮೀಡಿಯಾದಿಂದ ಒಬ್ರು ಬಂದೇ ಬರ್ತಾರೆ, ಹರೀಶ್ ನಾಗರಾಜ್ ಹೆಸರು ತಗೊಂಡಿದ್ದಾರೆ. ಹರೀಶ್ ನಾಗರಾಜ್ ಅವರು ನ್ಯೂಸ್ ರಿಪೋರ್ಟ್ ಕಡೆಯಿಂದ ಮೇಲ್ ಕಂಟೆಸ್ಟೆಂಟ್ ಅಂತ ತಗೊಂಡಾಗ ಇವರು ಬರ್ಬೋದು. ಅದೇನ್ ಗುರು, ನಾವು ನಿಮ್ ಮೊದಲೇ ಹೇಳದಲ್ಲ ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಜಾನಕಿ ಅವರು ಬರ್ತಾರ ಅಂತ ಹೇಳಿ. ಜಾನಕಿ ಅವರು ಕಾಮಿಡಿಯಲ್ಲಿ ರೋಲ್ ತಗೊಂತಾರೆ, ಗಿಚ್ಚಗಿಲೆಲ್ಲ ಮಾಡಿದ್ದಾರೆ, ನ್ಯೂಸ್ ಆಂಕರ್ ಮಾಡಿದ್ದಾರೆ, ಒಳ್ಳೆ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳ್ಬೋದು. ವಿಶೇಷವಾಗಿ ಆ ಕ್ಯಾಟಗರಿಯಲ್ಲಿ ಅದ್ರಲ್ಲಿ ಬರ್ತಾರೆ. ಮತ್ತೆ ನ್ಯೂಸ್ ಅಲ್ಲಿ ಫಿಮೇಲ್ ಅಂತ ಕಂಟೆಸ್ಟೆಂಟ್ ತಗೊಂಡಾಗ ಒಬ್ರು ಸೀನಿಯರ್ ಅಂತ ತಗೊಂತಾರೆ, ಆ ಸೀನಿಯರ್ ಕ್ಯಾಟಗರಿಯಲ್ಲಿ ಇವರು ಹರೀಶ್ ನಾಗರಾಜ್ ಬರ್ತಾರೆ. ಇವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕು, ಗೌರವ್ ಶೆಟ್ಟಿ ಅಂತ ಯೂಟ್ಯೂಬ್ ಅಲ್ಲಿ ತುಂಬಾ ಕಾಮಿಡಿ ವಿಡಿಯೋಸ್ ಮಾಡ್ತಾ ಇರ್ತಾರೆ. ಆ ಕಾಮಿಡಿ ವಿಡಿಯೋಸ್ ಇಂದ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಇವರು ತುಂಬಾ ಇಂಟರ್ವ್ಯೂ ಕೂಡ ಆಗಿತ್ತು, ಬಿಗ್ ಬಾಸ್ ಕಡೆಯಿಂದ ಒಂದು ಅಪ್ರೋಚ್ ಆಗಿತ್ತು. ಅದಾದ್ಮೇಲೆ ಇವರು ತಗೊಳಕ್ ಆಗ್ಲಿಲ್ಲ, ಏನೋ ಕೆಲವು ವಿಷಯಗಳಿಂದ ದೂರ ಇಟ್ಟಿದ್ರು. ಬಟ್ ಈ ಸೀಸನ್ ಗೆ ಮತ್ತೊಮ್ಮೆ ಕಾಲ್ ಹೋಗಿದೆ ಬಿಗ್ ಬಾಸ್ ಕಡೆಯಿಂದ, ಟೀಮ್ ಕಡೆಯಿಂದ ಅಂತ ಒಂದು ಮಾಹಿತಿ ಇದ್ರೆ ಬಂದ್ರೆ ಮಾತ್ರ ತುಂಬಾ ಫನ್ ಕ್ರಿಯೇಟ್ ಮಾಡಿದ್ರೆ ಯಾವುದೇ ಒಂದು ಸಂಶಯವಿಲ್ಲ. ಲೋಕಿ ಗೋಸ್ಯಾಮ್ ಅಂತ ಇವ್ರು ಬಂದ್ಬಿಟ್ಟು ಯೂಟ್ಯೂಬರ್, ಒಂದು ಬ್ಲಾಗರ್, ಮೋಟೋ ಬ್ಲಾಗ್ಸ್ ಮಾಡ್ತಾರೆ. ಇವ್ರು ಬಂದ್ಬಿಟ್ಟು 10 ಲಕ್ಷ ಸಬ್ಸ್ಕ್ರೈಬರ್ ಇದಾರೆ ಗುರು ಯೂಟ್ಯೂಬ್ ಅಲ್ಲಿ ಇವರಿಗೆ. ಇವ್ರು ಕೂಡ ಒಂದು ಕನ್ಫರ್ಮ್ 100ಗೆ 80% ಇವರು ಕನ್ಫರ್ಮ್ ಆಗಿದೆ. ಲೋಕಿ ಗೋಸ್ವಾಮಿ ಅವರು ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾರಂತ. ಇಲ್ಲಿ ಕಾರಣ ಏನಂದ್ರೆ ನೋಡಿ, ಕೆಲವು ಬಿಗ್ ಬಾಸ್ ವಿಡಿಯೋಗಳಿಗೆ, ಕೆಲವಂತಲ್ಲ ಒಂದು ವಿಡಿಯೋ ನಾನು ನೋಡಿದ್ದೀನಿ, ಇವ್ರು ಕಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಂತ ವಿಡಿಯೋಸ್ಗೆ ಕಮೆಂಟ್ ಮಾಡಿ ಒಂದು ಅಚ್ಚರಿಯ ಚಿನ್ನ ಇದು ಎಕ್ಸ್ಪ್ರೆಸ್ ಮಾಡಿ ವಾವ್ ಅಂತ ಹೇಳಿದ್ದಾರೆ. ಆದ ಕಾರಣ ಅದ್ರ ಬಗ್ಗೆ ಥಿಂಕ್ ಮಾಡಿದ್ರೆ, ಅದ್ರ ಬಗ್ಗೆ ಆಲೋಚನೆ ಇದ್ದಾರೆ, ಈ ರೀತಿ ಕಮೆಂಟ್ ಮಾಡ್ತಾರ ಅಂತ ಅಭಿಪ್ರಾಯ ಬರ್ತಾರೆ, ಬರ್ಕೊಂಡ್ ಇಟ್ಕೊಳ್ಳಿ ಇವರು ಲೇಕಿ ಗೋಸ್ವಾಮಿ ಅಂತ. ಅದಾದ್ಮೇಲೆ ನೋಡಿ, ಈ ರೀತಿಯಾಗಿ ಒಂದು ಕಂಟೆಸ್ಟೆಂಟ್ ಲಿಸ್ಟ್ ಇದೆ. ಈ ಕಂಟೆಸ್ಟೆಂಟ್ ಲಿಸ್ಟ್ ತುಂಬಾ ಜನ ಹೇಳಿದೀನಿ, ಇವರಲ್ಲೇನೆ ಬರ್ತಾರ ಅಂತ ಹೇಳ್ಬೋದು. ಇವ್ರು ಬಿಟ್ರೆ ಬೇರೆ ಇವರನ್ನ ಸೆಲೆಕ್ಟ್ ಮಾಡಕ್ಕೆ ತುಂಬಾ ಕಷ್ಟ ಅಂತ ನನ್ನ ಪ್ರಿಡಿಕ್ಷನ್ ಅನ್ಸುತ್ತೆ. ಏನಕ್ಕಂದ್ರೆ ಯಾವ್ದೇ ಒಂದು ಸೀಸನ್ ತಗೊಳ್ಳಿ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದಾಗ, ಒಂದು ಇದು ಕ್ರಿಯೇಟ್ ಮಾಡಿದಾಗ ಆ ವೆಬ್ಸೈಟ್ ಗಳಿಂದಾನೆ ಬಂದಿರೋ ಹೆಸರುಗಳಲ್ಲಿ ಕೆಲವು ಚೇಂಜ್ ಆಗ್ತಾರೆ, ಒಬ್ರೋ ಇಬ್ರೋ ಚೇಂಜ್ ಆಗ್ಬೋದು, ಅಷ್ಟು ಬಿಟ್ರೆ ಬೇರೆ ಯಾರು ಚೇಂಜ್ ಆಗಲ್ಲ, ಇವರನ್ನೇ ಬರೋದು. ಬರ್ದಿಟ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ